ಕರೆಂಟ್ ಹೋಗೈತೆ ನೋಡ್ರಿ. ಬರ್ರಿ ಎಲ್ಲರೂ ಟಿಫಿನ್ ಮಾಡೋಣ ಸಂಜೆ ಹೊತ್ನಾಗ. ಮೈಸೂರು ಪಾಕ್ ಹಾಯ್ ಮಾಡವ ಮೊದಲು ಎಲ್ಲರಿಗೆ. ಹಾಯ್ ಅಂತಕ್ಕ ಅಂತಿದ್ರು ಮೊನ್ನೆ. ಬರ್ರಿ ಮೈಸೂರು ಪಾಕ್ ಚೋಡ. ನಾವು ಮ್ಯಾಲೆ ಕುಂದಿರ್ತೀವಿ ರಮೇಶ್ ನಾವು ಅಲ್ಲಿ ಬೇರೆ ಬೇಗಿತ್ತಲ್ಲ ಎಲ್ಲೈತೆ ಎಲ್ಲೈತಿ ಅಲ್ಲಿ ಬಿಸಿಕಾಲ್ ಬತ್ತೆ ಕೆಟ್ಟಿ ನೋಡು. ಇಲ್ಲ ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ದೇವ್ರು ಬಂದ ಅಂದ್ರೆ ದೇವರು ರಾತ್ರಿ 12 ಗಂಟೆಗೆ ಬರ್ತಾನೆ ರೀ. ಅಂದರೆ ಹೋಳಿ ಹುಣ್ಣಿ ಆದಮೇಲೆ ಬೂದಿ ಚೆಲ್ಲಿ ದಿನ ಬಣ್ಣದ ಹಬ್ಬದ ದಿನ ಹೋಗಿರ್ತಾನೆ ರೀ ದೇವ್ರ ತಂಗಡಿಗೆ ಹೋಗ್ತಾನೆ ನೋಡಿರಿ. ಮುದ್ದೆ ಬೇಹಳ ಹತ್ರ ಬರ್ತೈತೆ ಅಲ್ರಿ ತಂಗಡಿಗೆ. ಅಲ್ಲಿ ದೇವ್ರು ಅಲ್ಲಿ ತಂಗಡಿಗೆ ಹೋಗಿ ಗಂಗಿ ಮಿಂದು ಬರ್ತಾನೆ. ಅಂದ್ರೆ ಅಲ್ಲಿ ಹೊಳೆ ಸ್ನಾನಕ್ಕೆ ಹೋಗ್ತಾನೆ ದೇವರು. ಅಲ್ಲಿ ಹೊಳೆ ಸ್ನಾನಕ್ಕೆ ಹೋಗಿ ಅಮಾವಾಸ್ಯೆ ಯುಗಾದಿ ಹಬ್ಬ ಅಮಾವಾಸ್ಯೆ ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ ಬರ್ತಾನೆ ದೇವರು. ಬಂದುಬಿಟ್ಟು ಇವಾಗ ನೋಡಿರಿ ಇಷ್ಟೆಲ್ಲ ಪಟಾಕ್ಷಿ ಏನಿಲ್ಲ ಅಂದರೂ 1 ಲಕ್ಷ ರೂಪಾಯಿದು ಪಟಾಕ್ಷಿ ಹಾರಿಸ್ತಾರೆ ರೀ. ಅಷ್ಟು ಖುಷಿ ಊರನ್ನ ಜನರಿಗೆ. ಆಮೇಲೆ ಬೇಲೂರು ಜನರನ್ನು ತೊಗೊಂಬಂದಿರ್ತಾರೆ ಪಟಾಕ್ಷಿ. ದೇವ್ರು ಬರ್ತಾನೆ ಅಂದ್ರೆ ಅಷ್ಟೆಲ್ಲ ಸಿಕ್ಕಾಪಟ್ಟೆ. ಅದ್ರಾಗ ಡಿ ಜೆ ರೀ ಅಪ್ಪ, ಡಿ ಜೆ ತಂದಿದ್ರು. ನಮ್ಮ ತಲೆನೋವು ಅಂತೂ ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು. ಅದು ಮನೆ ಹತ್ರನೇ ಡಿ ಜೆ ನಿಂದ್ರಿಸ್ಬಿಟ್ಟಿದ್ರು ನೋಡ್ರಿ. ಎಲ್ಲ ಐತೆ ನೋಡ್ರಿ ಡಿ ಜೆ. ಸಿಕ್ಕಾಪಟ್ಟೆ ಡಿ ಜೆ ಸೌಂಡು ಮನೆ ಹತ್ರ ನಿಂದ್ರಿಸ್ಬಿಟ್ಟಿದ್ರು. ಮಧ್ಯರಾತ್ರಿ ದೇವ್ರು 12 ಗಂಟೆಗೆ ಬಂದ ಅಂದ್ರೆ ದೀ ನಮಸ್ಕಾರ ಹಾಕೋದು, ಉರುಳು ಸೇವೆ, ಆಮೇಲೆ ದಿಂಡ್ರಿ ಕುಳ್ಳೋದು ಅಂತ ಹೇಳ್ತೀವಲ್ಲ, ಉರುಳು ಸೇವೆ, ದೀ ನಮಸ್ಕಾರ ಹಾಕೋದು, ಈ ಥರ ಎಲ್ಲ ನಡೀತಾವೆ ನೋಡ್ರಿ. ಮಧ್ಯರಾತ್ರಿನೇ ದೀ ನಮಸ್ಕಾರ ಚಲೋ ಆಗ್ತಾವೆ ನಮ್ಮೂರ ಕಡೆಗೆ. ಬೆಳಗ್ಗಿನವರೆಗೂ ಬಂದು ಶಿವಯೋಗೇಶ್ವರ ದೇವಸ್ಥಾನ ಅಂದರೆ ಮೊನ್ನೆ ಪುರಾಣ ಹಚ್ಚಿದ್ರಲ್ವ, ಅಲ್ಲಿ ವಿಡಿಯೋ ತೊಗೊಂಡಲ್ಲ, ಅಲ್ಲಿ ಬಂದು ಕುಂದಿರ್ತಾನೆ ದೇವರು. ಅಲ್ಲಿ ಬಂದಮೇಲೆ ತಮ್ಮ ಮನೆಯಿಂದನೇ ನೋಡಿರಿ ಇವಾಗ ದೀ ನಮಸ್ಕಾರ ನಡೆದವು. ಆ ದೇವ್ರ ಕುಂತಿರ್ತಾನಲ್ಲ ಅಲ್ಲಿವರೆಗೂ ದೀ ನಮಸ್ಕಾರ ಹಾಕ್ಕೊಂತ ಹೊಂತಾರೆ. ಬೆಳಗ್ಗೆ 6 ಗಂಟೆಗೆ ನೋಡಿರಿ, ಬೆಳಗ್ಗೆ 6 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನ. ಆಮೇಲೆ ನಾವು ಜಾತ್ರೆಗೆ ಹೋಗ್ತೀವಿ ನೋಡಿರಿ, ದೇವಸ್ಥಾನದ ವೀಡಿಯೋ ತೊಗೊತೀನಿ. ಅಲ್ಲೇ ಅವ್ರ ದೇವ್ರ ಜಾತ್ರೆ. ಅಲ್ಲಿ ಹೋಗಿಬಿಟ್ಟು ತನ್ನ ದೇವ್ರ ಗುಡಿ ಹೋಗ್ಕೊತಾನೆ ಬೆಳಗ್ಗೆ 6 ಗಂಟೆ ಸುಮಾರು. ಹಬ್ಬದ ದಿನ, ಬೇವಿನ ಹಬ್ಬದ ದಿನ ಬೆಳಗ್ಗೆ 6 ಗಂಟೆ ಸುಮಾರು ದೇವ್ರ ಗುಡಿ ಹೋಗ್ಕೊಂಡ್ರೆ ಜಾತ್ರೆ ಮುಗಿತು ನೋಡಿರಿ. ಸಿಕ್ಕಾಪಟ್ಟೆ ಜನ ಬಂದಿರ್ತೈತೆ ರೀ. ಬೇಲೂರವ್ರಂದ್ರೆ ಸಿಕ್ಕಾಪಟ್ಟೆ ಜನ. ಯಾಕಂದ್ರೆ 62 ಹಳ್ಳಿಗಳ ಮೇಲೆ ಹೋಗಿ ಬರ್ತಾನೆ ರೀ ದೇವ್ರು. ಅಷ್ಟೆಲ್ಲ ಹಳ್ಳಿ ಮುಟ್ಟಿರ್ತಾವೆ, ಅಷ್ಟೆಲ್ಲ ಹಳ್ಳಿಗೆ ಹಾಯ್ದು ಬರ್ತಾನೆ. ಆ ಹಳ್ಳಿಯವರೆಲ್ಲರೂ ಬಂದು ದೇವರು ನಿಂತಿರ್ತಾನಂದ್ರೆ ಅವ್ನ ತಳಕ್ಕೆ ಮುಟ್ಟಿಸಿ ಅವ್ನಿಗೆ ಗುಡಿ ಹೋಗ್ಕೊಂಡ್ಮೇಲೆ ವಾಪಸ್ ಊರಿಗೆ ಹೋಗ್ತಾರೆ. ಭಾಳ ಸಿಕ್ಕಾಪಟ್ಟೆ ದೊಡ್ಡ ಜಾತ್ರೆ ಆಗತ್ತೆ ರೀ. ಜಾತ್ರೆ ಅಂದ್ರೆ ದೇವ್ರದ ನೋಡಿರಿ. ತಿಂಡ್ರಿ ಉಳ್ಳೋದಂದ್ರೆ ಈ ಥರ ನೋಡಿರಿ ಎಲ್ಲ. ಯಾಕಂದ್ರೆ ಪವರ್ಫುಲ್ ದೇವ್ರು ರೀ. ನಾವು ಭಕ್ತಿಯಿಂದ ನಾವು ನೋಡ್ಕೊಂಡ್ರೆ, ಭಕ್ತಿಯಿಂದ ನಾವು ಕೇಳಿದ್ದನ್ನೆಲ್ಲ ಅವ್ನ ಬೂದಿ ಒಂದೇ ಅವ್ನ ಬಂಗಾರ ಆಗಿ ಮಾಡಿಬಿಡ್ತಾನೆ ನೋಡಿರಿ. ಆ ಥರ ನಮಗೂ ಎಲ್ಲ ಅನುಭವ ಆಗೈತೆ ರೀ. ನಮಗೂ ಎಲ್ಲ ನಾವು ಅಂದ್ಕೊಂಡಿದ್ದನ್ನೆಲ್ಲ ಆಸೆ ಈಡೇರಿಸ್ಕೊಟ್ಟಾನ ದೇವರು. ಅದ್ರಾಗ ಇವ್ರ ಹೆಣ್ಮಕ್ಳ ಮೇಲೆ ಅಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಣ ದೇವರಿಗೆ. ಊರ ಹೆಣ್ಮಕ್ಳು ಇಲ್ಲಾಂದ್ರೆ ಈ ದೇವ್ರ ಜಾತ್ರೆನೇ ಮಾಡ್ಕೊಳ್ಳಲ್ಲ ರೀ. ಹಂಗೆ ಅವ್ರ ದೇವ್ರ ಜಾತ್ರೆ ದಿನ ಎಲ್ಲರೂ ಊರಿನ ಹೆಣ್ಮಕ್ಳು ಇರಲೇಬೇಕು ನೋಡಿರಿ. ಹಾಗಾಗಿ ಈ ವರ್ಷ ಮುಂಚಿತವಾಗಿ ಬಂದಿದ್ದಾರೆ. ಎಲ್ಲರೂ ಜಾತ್ರೆ ದಿನ ಬರ್ತಿದ್ರು. ಈ ವರ್ಷ ಯಾಕಂದ್ರೆ ಉಡಿ ತುಂಬ ಕಾರ್ಯಕ್ರಮ ಇಟ್ಕೊಂಡಿದ್ರಲ್ಲ ಊರ ಹೆಣ್ಮಕ್ಳಿಗೆ ಅಂದ್ಬಿಟ್ಟು, ಹೀಗಾಗಿ ಎಲ್ಲರೂ ಊರ ಹೆಣ್ಮಕ್ಳು ಮುಂಚೆನೇ ಕರೆಸಿಬಿಟ್ಟಿದ್ದಾರೆ ನೋಡಿರಿ. ಹಂಗೆ ನನಗೂ ಮುಂಚೆನೇ ಬಂದಿದ್ದೆ. ನಾನು ಕೂಡ ಉಡಿ ತುಂಬ್ಕೊಳೋದು ಕಾರ್ಯಕ್ರಮದೆಲ್ಲ ಇನ್ನೂ ಊರಲ್ಲೇ ಇದ್ದೀನಿ ರೀ. ಮತ್ತು ನಾಳೆ ಊರಿಗೆ ಹೋಗಬೇಕು. ಸಿಕ್ಕಾಪಟ್ಟೆ ದೊಡ್ಡ ಜಾತ್ರೆ ರೀ ನೋಡಿರಿ. ದೀ ನಮಸ್ಕಾರ ಅದು ಎಲ್ಲ ನಡೆದವು ಮಧ್ಯರಾತ್ರಿ ಟೈಮಲ್ಲೇ ದೇವ್ರದ್ದು. ಬೆಳಗ್ಗೆ ದೇವ್ರ ಗುಡಿಗೆ ಹೊಕ್ಕೊಂಡ್ಮೇಲೆ ದೇವ್ರ ಗುಡಿಗೆ ಹೋಗಿಸಿ ತಮ್ಮ ಊರಿಗೆ ತಾವು ಹೋಗ್ತಾರೆ. ಏನು ಗೊತ್ತಾ ಸ್ನೇಹಿತರೆ, ಸಾವಿತ್ರಿ ಊರು ತವ್ರ ಮನೆಗೆ ಕೊಳೂರಲ್ವಾ, ಅವ್ರ ಊರ ಮೇಲೆಲ್ಲ ಅವ್ರ ಊರಿಗೆಲ್ಲ ಗೊತ್ತು ನೋಡಿರಿ ನಮ್ಮ ಊರ ದೇವರು. ಅಲ್ಲೆಲ್ಲ ಊರನ್ನ ಮಂದಿ ಎಲ್ಲ ಕರ್ಕೊತಾರೆ, ಪಲ್ಲಕ್ಕಿಗೆ ಉತ್ಸವಕ್ಕೆ ಎಲ್ಲ ಇದನ್ನು ಮಾಡ್ತಾರೆ. ಓಕೆ ಸ್ನೇಹಿತರೆ, ನೋಡಿರಿ ತಂಗಿ ಚಪಾತಿ ಮಾಡ್ಲಕತ್ಲು, ನಾ ಹೋಳ್ಗೆ ಮಾಡಿದೆ. ಈಗ ಬರ್ರಿ ಹೋಳ್ಗೆ ಹಾಲು ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದಯ್ಯ. ನನಗೆ ಹಿಂಗೆ ಉಣ್ಣೋಕ್ಕೆ ಭಾಳ ಇಷ್ಟ. ಹೋಳಿಗೆ ತುಂಬ ಹಾಲು ಹಾಕೋಬೇಕು, ಸುಡ್ಡ ಹೋಳಿಗೆ ಇರಬೇಕು. ಏನು ಮಾಡ್ತೀರಿ ನಮ್ಮ ಮನ್ಯಾಗ ನಾವು ಮಾಡೋದಾಗುತ್ತೆ, ಎಲ್ಲರಿಗೆ ಕೊಡೋದಾಗುತ್ತೆ. ಎಲ್ಲ ಅಡುಗೆ ಆದ್ಮೇಲೆ ಊಟ ಮಾಡೋದಾಗುತ್ತೆ. ಅದಕ್ಕೆ
ಒಂದಿಟ್ಟು ಹೂರ್ಣ ತಂದಿದ್ದೆ ಕಡೆಕ ನೀವು ಮಾಡೋ ಮುಂದಾಗ ಇದೊಂದು ಮಾಡ್ಕೊಡವ ಅಂದೆ ತಂಗಿಗೆ. ನೋಡಿರಿ ಬರ್ರಿ ಊಟ ಮಾಡಮ್ಮ ಹೇಳ್ರಿ. ಚಿಕನ್ ತುಪ್ಪ ಈಗ ಹಬ್ಬಕ್ಕಿಂತ ಮೊದಲೇ ಆದರೂ ಸಿಗ್ತಿತ್ತು. ಈಗ ಎಲ್ಲರೂ ಊರು ಮಂದಿನೇ ತೊಗೊಂಡಿರ್ತಾರೆ. ಮೊದಲೇ ಪ್ಲ್ಯಾನ್ ಹಾಕ್ಬೇಕಿಲ್ಲ ಅದು. ಈ ಥರ ಯಾರಿಗೆ ಉಣ್ಣಕ್ಕೆ ಇಷ್ಟ ಹೇಳ್ರಿ. ನನಗೆ ಮಾತ್ರ ಭಾಳ ಇಷ್ಟ ನೋಡ್ರಿ. ಹಿಂಗೆ ಹಾಲು ಹೋಳಿಗೆ ಉಣ್ಣಕ್ಕೆ. ಇಲ್ಲಿ ಉಪ್ಪಿಟ್ಟು ಬೆಳಗ್ಗೆ ಉಪ್ಪಿಟ್ಟು ಮಾಡ್ರೆ ಇನ್ನು ಉಪ್ಪಿಟ್ಟು ಐತಿ. ಇಲ್ಲಿ ಪಲ್ಯ ಬೇವು ಲೇಟಾಗಿ ಮೇಡಮ್. ಅನ್ನ ಸಾಂಬಾರು ಅಲ್ಲೇ ಐತಿ. ಅಲ್ಲಿ ಕುರುಡಿಗೆ ಅದಾವ. ಬೇವು ಒಂದು ಮಾಡಿಲ್ಲ, ಲೇಟಾಗಿ ಮಾಡ್ತೀವಿ ಬೇವು. ಬೇವು ಇಷ್ಟೊತ್ತಿಗೆ ಆಗಿರ್ತಿತ್ತು, ಇವತ್ತು ಆಗಲಿಲ್ಲ. ನಾನು ಮುಕ್ಕೊಂಡಿದ್ದೆ ಸ್ನೇಹಿತರೆ. ಕಾಲು ಬ್ಯಾನಾಗದ, ಯಾಕೆ ಮುಕ್ಕೊಳ್ಳಲ್ಲ ಬಿಡು ಅಂತೇಳಿ ನನಗೆ ಅಬ್ಸಿಲ್ಲ ನಮ್ಮವರು. ನಮ್ಮವ್ವ ಹಿಟ್ಟು ನಾದ್ಕೊಂಡಾಳ, ಬೇಳೆ ಕುದಿಸ್ಕೊಂಡಾಳ, ಸಾರು ಮಾಡ್ಯಾಳ. ನೀ ಕುದಿಸಿದೆ? ಬ್ಯಾಳಿ ಕುದಿಸ್ಕೊಂಡು ಹೂರ್ಣ ರುಬ್ಕೊಂಡು ಹಿಟ್ಟು ನಾದ್ಕೊಂಡು ಅನ್ನ ಮಾಡ್ಕೊಂಡು ಸಾರು ಮಾಡ್ಕೊಂಡು ಇಟ್ಟು ಮಾಡ್ಯಾನ. ಅವರೆಲ್ಲ ಮಾಡಿದ ಬಳಕ ನಾ ಎತ್ತೀನಿ ರೀ. ಎದ್ದು ಜಾಕ ಮಾಡೀನಿ, ಸೀದಾ ಹೋಳಿಗೆ ಹಂಚಿಟ್ಟಿನಿ ನೋಡ್ರಿ. ನಾನು ಕುಂತಲ್ಲೇ ಮಾಡೋದು ಅಷ್ಟೇ ನನ್ನ ಕೆಲಸ. ಹಿಂಗೆ ತಿರ್ಗಾಡಿ ಮಾಡೋದಾಗಲ್ಲ. ನಾಳೆ ನಮ್ಮ ತಮ್ಮನ ಹೆಂಡ್ರು ಕುತ್ತಲೇ ಊಟ ಕೊಡ್ತಾರೆ. ನಾಳೆ ಕುತ್ತಲ ನೀ ಏನು ಬೇಕ ಸಣ್ಣ ಅಂತಾರ ಇನ್ನು ದೊಡ್ಡವ್ರ ಅಂತಾರ ಗೊತ್ತಿಲ್ಲ. ನಾವು ಮಾಡಕ್ಕೆ ಹೋಗಲ್ಲ ಅವಾಗ. ಯಾಕೆ ಮೇಡಮ್? ಅಂದ್ರೆ ಚಿಕ್ಕಮ್ಮ ದೋಸೆ ಬೇಕಾ, ದೊಡ್ಡಮ್ಮ ದೊಡ್ಡ ಏನಾಗಬೇಕಾ ಅಂತಾರಲ್ಲ, ಹಂಗಾಗಿ ತತ್ತೀನಿ. ದಡ ದಡ ದಾಸೆ ಕಡು ಸೂಪರ್. ಬೇವು ಬೆಲ್ಲ, ಅದನ್ನೇ ಎಲ್ಲರೂ ಬೇವು ಬೆಲ್ಲ ಸೇವಿಸೋಣ, ಸಿಹಿಯಾಗಿರೋಣ ಜೀವನದಲ್ಲಿ. ಬರೀ ಇಲ್ಲಿ ಹೋಗಮ್ಮ. ಏನು ಮಾಡಕತ್ತಾರ ಅಂದ್ರ ಬರ್ರಿ ಎಲ್ರಿಗೂ ಬೇವು ಹಾಕಿ ಕೊಡಕ ಗುಂಡೆ ಕೊಡೋದು ಸಾಕು. ಊಟ ಮಾಡ್ಯಾನ. ಬೇವು ಬೆಲ್ಲ ಬರ್ರಿ ಎಲ್ರು ಬೇವು ಬೆಲ್ಲ ಕುಡಿಯೋಣ. ಸಾರಿ, ಯಾರು ಏನು ಅನ್ಕೋಬೇಡ್ರಿ. ಹಣಿಮ್ಯಾಗ ಹಚ್ಕೊಡ್ಲ ಇಷ್ಟೊತ್ತು ನಾನು ಅನ್ಕೊಂಡಿದ್ದೆ. ನೀ ಕುಡಿ ಫಸ್ಟ್. ಸರಿ ಉಪ್ಪಿಟ್ಟಿ ಪುಟ್ಟ ತೊಳತಾ ಅಲ್ಲಿ ಬೇಡ, ತೊಳೆದ್ಕೆತ ಬಚ್ಚಲ ತೊಳಿ ಅಳಗಸ್ಕೆ ಅದ್ರೊಳಗೆ ಹಾಕು, ತೊಳೆದು ಕೊಡು ಒಂದೇ. ಕರಿ ಎಲ್ಲಾರು ಮಾಮ, ಎಲ್ಲಾರು ಕರಿ ಕರ್ರಿ ಮಾಮ. ಸರಿ ನೀ ಕುಡಿದ್ರೆ ನಾನು ಸ್ವಲ್ಪ ಹಾಕಿ ಬೇವು ಬೆಲ್ಲ ಕುಡಿಯೋಣ ಫ್ರೆಂಡ್ಸ್. ಬೇವು ಬೆಲ್ಲ ಕುಡಿಯೋಣ. ನಮ್ಮ ಕಡೆ ಸ್ಪೆಷಲ್ ಇದು. ಸ್ಪೆಷಲ್ ಬೇವು ಬೆಲ್ಲ. ಯುಕೆ ಸ್ಪೆಷಲ್, ಉತ್ತರ ಕರ್ನಾಟಕ ಸ್ಪೆಷಲ್. ಈ ತರ ಬೇವು ಯಾರು ಮಾಡಲ್ಲ. ಬೇವು ಬೆಲ್ಲ ಈ ತರ ಯಾರು ಮಾಡಲ್ಲ. ಖಾಲಿ ಗ್ಲಾಸ್ ಕುಡಿಯಾಗತ್ತೆ. ಮಾಮ ಕರಿ ಎಲ್ಲಾರು. ಮಾಮ ನೀನು ಕರಿ. ಗುಡನೆ ಕರಿ. ದೊಡಮ್ಮ ಕುಡಿಯಕ್ಕೆ ನೀರು ಕುಡಿ ಆಯ್ತಾ? ನೀವು ಆ ಕಡೆ ಬರ್ರಿ ಬರ್ರಿ ಕುಡಿಯಮ್ಮ ಬರ್ರಿ. ನಮ್ಮ ಮಮ್ಮಿ ಕರಿ ಸಾಕು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಮ್ದು ನೋಡ್ರಿ ಗೌಡ್ರ ಗದ್ಲ ನೋಡ್ದ ನೋಡ್ರಿ. ಬರೀ ಚಿಯ ಅನ್ನೋದು ಕೊಡ್ಸು, ಚಿಯ ಅನ್ನೋದು ಜಾತ್ರೆಗೆ ತಯಾರಾಗಿವ್ರಿ. ಆದರೂ ಭಾಳ ಹುಷಾರಿಂದ ಹೋಗ್ತೀನಿ. ಆದ್ರೆ ಇನ್ನೂ ಸ್ವಲ್ಪ ಕಾಲು ಬ್ಯಾನ್ ಐತಿ. ಜಾತ್ರೆ ಗದ್ದಲ್ದಾಗ ಯಾರು ಕುಳಿತಿರೋ ಗೊತ್ತಿಲ್ಲ. ಏಯ್ ತೋರಿಸ್ರಿ, ಇಲ್ಲಿ ತೋರಿಸಿ. ಅವನಿಗೆ 500, ಆಕೆಗೆ 500. ಒಬ್ಬೊಬ್ಬ ಹೊಡೆದ್ರಿ ಚಾನ್ಸ್ ನೀವೇ. ಅಲ್ಲಿ ನೋಡು ಪುಟ್ಟ, ನೀನು ಕೇಳ, ನೀನು ಮತ್ತೆ ನೀನು ನಾನು ಕೇಳ, ನೀನು ಕೇಳ ಕೇಳ. ಅವನಿಗೆ 500 ಕೊಡು ಮತ್ತೆ. ಕೇಳ ಮತ್ತೆ. ಲೇ ಸಿಗ್ತದ ಅಂದ್ರೆ ಸುಮ್ ಕುದ್ರಬಾರ್ದು. ಕೇಳು. ನಾವು ನಿನ್ನೆ ಬಂದೆ ನೋಡತ್ತಿ. ಆರಾಮಿದ್ದೀವಿ, ನೀವು ಆರಾಮಿದ್ದೀರಲ್ಲ? ನಾವು ಆರಾಮಿದ್ದೀವಿ. ಬೇರೆ ಆರಾಮಿರಿ ಅತ್ತಿ? ಆರಾಮಿದ್ದೀವಿ ನೋಡ. ಕುಂದ ಬಂದಿದೆ ನಿನ್ನೆ 3-4 ಆಗಿತ್ತು. ಬಂದಿದೆ ಆರಾಮದ. ನಮ್ಮ ಕಾಕ ಆರಾಮನ? ಕಾಕನ ಆರಾಮದ. ನಿಂದು ಕಾಕ ಯಾವ ದೇಶವ? ಇದೊಂದು ಎರಡು.
ಬಿಟ್ಟು ಬಂದಾಳ ನಂದಲ್ಲ ದೊಡ್ಡ ಮಗ ನಿನ್ನಿದ್ ಕೂತ ನೋಡು ನೀ ನಮ್ಮ ಮೊಮ್ಮಗ ದೊಡ್ಡವ ಆರಾಮದಿಲ್ಲಪ್ಪ ನೀವು ಹೌದು. ಸಣ್ಣ 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 ಇದ್ದಾಗ ನೋಡೀನಿ ಯಾಕೆ ಸರ್ಸತಕ್ಕ ಇದ್ದಾಗ ಬಂದ್ಬಿಟ್ಟು ನಾವು ಅಕ್ಕಡಿ ಮುಂದೆ ಇರೋಟೆಲ್ಲ ಸುಮ್ಮಿಗೆ ದೊಡ್ಡವ ಇದ್ದಾಗ ಒಂದ್ 2 ಸಲ ಇಲ್ಲಿದ್ದಾಗ ಬಂದೀನಿ ಅಲ್ಲಿ ಆಮೇಲೆ ಇದ್ದಾಗ ಹೋಗಿಲ್ಲ ಅದನ್ನು ಕುಡಿಯಲ್ಲ ಜರ ಕುಡಿ ಒಂದು ಸ್ವಲ್ಪ ಒಂದು ಯೋಸರು ಕುಡಿ ಅಂದ್ರು ನೀ ಕುಡಿಯಲ್ಲ ನಾ ಮಾಡಕ್ಕೂ ಹೋಗುದಿಲ್ಲ ರೂಢ ಇಲ್ಲ ನಿಮ್ಮ ಮಾಮ ಆತರ ಅವರೇ ಒಂದ್ ಯಾವಾಗ ಕುಡಿತಾರ ತಂಡಿ ಮಗನು ನೀನ್ ಮಾಡ್ತೀನಿ ಇರ್ಲಿಲ್ಲ ಅಂದ್ರೆ ಇಲ್ಲ ಮತ್ತೆ ಈಗ 2 ಸಲ ಹಿಂಗೆ ಬರ್ಲಕತ್ತೀನಿ ಹಾಕಿದಾಗ ಮಾಡೇ ಇಲ್ಲ ಹೆಸರು ಎಲ್ಲರೂ ಕುಡಿ ಅಂದ್ರೆ ಅದೇನ್ ಮಾಡಿತ್ತು ಸುಮ್ಮನೆ ನಾಲಿ ಬರ್ತದೆ ಈಗ ಮಾಡಕತ್ ಕೈ ಕುಡಿದ್ರಿ ಜಾಗ ಮಾಡಿದ್ರು ಮುಂಜಾನೆ ಗೊಪ್ಪಲ್ಲ ಆ ಕಡೆ ಬಾಯ್ ಅಕ್ಕ ಮಾಡಿ ಸರ್ ಮಾಡ್ಯಾವ ನಿಮ್ಮ ಮಗಳು ಮಾಡ್ಯಾವ ಜಾಗ ಮನೆಯಲ್ಲೇ ಜಾತ್ರೆ ಬಂದ್ರೆ ಕೊಡ್ಬೇಕಾಗಿದೆ ಮುಖ್ಯ ಬೇಡ ಅಂತೇಳಿ ಲಗ್ನ ಪತ್ರ ಕೊಡ್ಲಕ್ ಬರ್ತೀವಿ ಅವಾಗ ಬರಕ್ಕೆ ಹೇಳ್ರಿ ಮುತ್ಯಾಗ ಇಟ್ಟಿಟ್ಟು ಬೇಡ್ರಿ 500 ರೂಪಾಯಿ ಸಾಕಲ್ಲ ಕೊಂಡು ಹೋಗ್ರಿ 5 ಬಂಗಾರ ನಾವು ಹೊಡೆದು ಕೊಡ್ತೀವಿ ತೊಗೊಂಡು ಹೋಗ್ರಿ 500 ರೂಪಾಯಿ ಇಬ್ಬರಿಗೆ 500 ರೂಪಾಯಿ ಕೊಡ್ತೀವಿ ತೊಗೊಂಡು ಹೋಗ್ರಿ ನಾವು ಕೊಡ್ತೀವಿ ನಮ್ಮ ವ್ಯಾಲ್ಯೂ ಏನು ನಾವು ಕೇಳೋದನ್ನೇ ಬಂತ ಕೈಯಾಗ ಅದು ನಮ್ಮ ವ್ಯಾಲ್ಯೂ ನನ್ನ ಮಕ್ಕಳ ವ್ಯಾಲ್ಯೂ ಅದು ನನ್ನ ಮಕ್ಕಳ ವ್ಯಾಲ್ಯೂ ಯಾಕಂತೀನಿ ಚಡ್ಡಿ ಬಿಚ್ಚ ಆ ಮನೆ ನೀ ಮನೆಗೆ ಕಳಿಸ್ಲಿಕ್ಕೆ ನೋಡಕತ್ತೀಗ ಹಂಗಿಲ್ಲ ಮುತ್ಯಾಗ ಮಾಮಾಗ ಇವ ಸಣ್ಣವ್ರಿ ಇವ ಆರಾಮದಿಯಪ್ಪ ಓಕೆ ಸ್ನೇಹಿತರೆ ನೋಡ್ರಿ ಇಷ್ಟೊತ್ತು ಎಲ್ಲ ತಮಾಷೆ ತುಂಟಾಟ ಎಲ್ಲನೂ ಮುಗೀತು ಮನೆಯಲ್ಲಿ ಹಾಗೆ ಬೇವು ಅದು ಎಲ್ಲ ಕುಡಿದ್ಬಿಟ್ಟು ಇವಾಗ ನೋಡ್ರಿ ಜಾತ್ರೆಗೆ ಅಂತೇಳಿ ಮಕ್ಳು ಕೇಳಲ್ರಲ್ರಿ ಮಕ್ಳಿಗೋಸ್ಕರ ಜಾತ್ರೆಗಂತೆ ಹೊರಟಿದ್ದೀವಿ ನೋಡ್ರಿ ಅದ್ರಾಗ ತಮ್ಮ 3 ಜನ ಅಳಿಯಂದ್ರಿಗೆ ಆಮೇಲೆ ಸೊಸಿಗೆ 500 ರೂಪಾಯಿ ಕೊಟ್ಟರು ಆಮೇಲೆ ನಮಗೂ ಕೂಡ ನನಗೆ ತಂಗಿಗೆ 500 ರೂಪಾಯಿ ಕೊಟ್ಟರು ಎಲ್ಲರೂ ಸೇರಿಬಿಟ್ಟು ಜಾತ್ರೆ ಅಂದ್ರೆ ನಾವೇನೇ ಇಲ್ಲ ರೀ ತೊಗೊಳೋದು ಯಾಕಂದ್ರೆ ಮೊನ್ನೆ ಎಂಗಂಚಿಯಲ್ಲೇ ಬಳಿ ಕ್ಲಿಪ್ಪು ನಮಗೇನು ಬೇಕು ಅದನ್ನೆಲ್ಲ ತೊಗೊಂಡು ಬಂದಿದ್ವಿ ದೊಡ್ಡ ತಮ್ಮ ಕೊಡಿಸಿದ್ದ ಹೀಗಾಗಿ ಇಲ್ಲೇನು ಅಷ್ಟೊಂದು ತೊಗೊಳಿಲ್ಲ ಯಾಕಂದ್ರೆ ತಮ್ಮನ ಮದ್ವೆನೂ ಬಂತಿನ ಇನ್ನು ಬಳಿ ಹಾಕಿಸ್ಕೊಳ್ಳೋ ಕಾರ್ಯಕ್ರಮನೂ ಇರ್ತೈತಿ ಸುಮ್ಮನೆ ಯಾಕೆ ಸಿಕ್ಕಾಪಟ್ಟೆ ನಾನು ಅಂತೂ ಬಳಿ ನೋಡ್ತಿರಲ್ರಿ ಒಂದು 2 ಬಾಕ್ಸ್ ತುಂಬಿಟ್ಟಿದ್ದೀನಿ ಬಳಿಗಳು ಸುಮ್ಮನೆ ಆಸೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಂಥ ದುಡ್ಡು ನಾವು ಸೇವ್ ಮಾಡಿ ಇಟ್ಕೊಂಡ್ರೆ ಮುಂದೆ ಯಾವುದಕ್ಕಾದ್ರೂ ಬರ್ತದಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ ಇಟ್ಕೊಂಡ್ವಿ ಮಕ್ಕಳದು ಕೂಡ ದುಡ್ಡು ಖರ್ಚು ಮಾಡೋದಕ್ಕೆ ಬಿಟ್ಟಿಲ್ಲ ಹಾಗೆ ಅವರಿಗೆ ಏನೋ ಒಂದು ಆಸೆ ಪಟ್ಟಂಥವು ಕೊಡಿಸಿದ್ರು ಇದು ನೋಡಿರಿ ದ್ವಾರ ಬಾಗಿಲು ಸಿದ್ದೇಶ್ವರ ದೇವರ ದ್ವಾರ ಬಾಗಿಲು ಅಂದ್ರೆ ಅಷ್ಟು ದೊಡ್ಡ ಜಾತ್ರೆ ಅಂತ ಆಗಲ್ರಿ ಚಿಕ್ಕ ಮಟ್ಟದಲ್ಲಿ ಜಾತ್ರೆ ಆಗುತ್ತಾ ಇಷ್ಟೆಲ್ಲ ಒಳಗೆ ಮೊದಲು ಮನೆಗಳಿದ್ದು ರೀ ಪೂಜಾರಿಗಳ ಮಂದಿ ದೇವರು ದೇವ್ರು ಮಾತ್ರ ಐನಾರವ ಪೂಜಾರಿಗಳ ಮಂದಿನೇ ಪೂಜೆ ಮಾಡೋದು ಒಳಗೆಲ್ಲ ಮೊದಲು ಮನೆಗಳಿದ್ವು ಈಗೆಲ್ಲ ಮನೆ ಡೆಮಾಲಿಷ್ ಮಾಡಿಸೋದಕ್ಕೆ ಹೇಳಿದಾರೆ ದೇವರೇ ಹೇಳಿದಾರಂತ್ರಿ ಒಬ್ಬರು ಮೈ ಮೇಲೆ ಬಂದುಬಿಟ್ಟು ಯಾಕಪ್ಪ ಅಂತಂದ್ರೆ ಪಲ್ಲಕ್ಕಿ ಒಳಗೆ ತಲಬಾಗಲಿಂದ ಒಳಗೆ ಹೋಗಿ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೀಗಾಗಿ ಅದನ್ನೆಲ್ಲ ಡೆಮಾಲಿಷ್ ಮಾಡಿಸಿ ಮತ್ತು ದೊಡ್ಡದಾಗಿ ತಲಬಾಗಲಿಟ್ಟು ದೊಡ್ಡದಾಗಿ ಕಟ್ಟಬೇಕು ಸಿಕ್ಕಾಪಟ್ಟೆ ಜನ ಬರುತ್ತಲ್ವ ಮೊದಲು ಇವೆಲ್ಲ ಬೀಳ್ಕದವಲ್ರಿ ಮೊದಲು ಇಲ್ಲೆಲ್ಲ ವಾಸ ಮಾಡಿದಂಥ ಮನೆಗಳು ಇವಾಗೆಲ್ಲ ಅವ್ರವ್ರು ಬಿಟ್ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಆ ಥರ ದೇವ್ರ ಅಪ್ಪಣೆ ಕೊಟ್ಟ ಮೇಲೆ ಯಾರೂ ಇಲ್ಲ ಮುಂದಿನ ವರ್ಷ ಶುರು ಮಾಡ್ಬೋದು ನೋಡ್ರಿ ಈ ಥರ ಐತಿ ಅದು ಮೊದಲು ತೋರಿಸಿದ್ನಲ್ಲ ದೀಪದ ಕಂಬ ನೋಡ್ರಿ ಅದು ಮೊದಲಿಂದು ಸರದೀಪ ಹಚ್ಚಿಬಿಟ್ಟಿರ್ತಾರೆ ಇದು ಮತ್ತು 2ನೇ ಬಾಗಿಲು ಒಳಗಡೆ ಹೋಗೋದಕ್ಕೆ ಅದು ಮೊದಲು ಇದ್ದದ್ದು ದ್ವಾರ ಬಾಗಿಲು ಇದು 2ನೇ ಬಾಗಿಲು ತುಂಬ ಜನ ಬಂದಿರ್ತಾರೆ ರೀ ಓಕೆ ಸ್ನೇಹಿತರೆ ಇದು ಒಳಗಡೆ ಹೋಗುವುದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಗಜಿಬಿಜಿ ಆಗಿರ್ತೈತೆ ರೀ ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಆ ದೇವಸ್ಥಾನ ಜಾಗ ಸ್ವಲ್ಪ ಚಿಕ್ಕದಾಗೈತಿ ಜನರು ಜಾಸ್ತಿ ಆಗ್ಯಾರ ಹೀಗಾಗಿ ಈ ಥರ ಐತೆ ನೋಡ್ರಿ ಎಲ್ಲ ಅಂದ್ರೆ ಹತ್ತಿ ದೇವಸ್ಥಾನ ಅದರ ದೇವ್ರು ಮಾತ್ರ ಪವರ್ಫುಲ್ಲು
ಇದು ಸಿದ್ದೇಶ್ವರ ದೇವಸ್ಥಾನದ ಒಳಗಡೆ ಬರುವಂಥ ಗುಡಿ ನೋಡ್ರಿ. ಮುಂದೆ ಇರುವುದು ಗರ್ಭಗುಡಿ. ಭಾಳ ಅಂದ್ರೆ ಭಾಳ ಶಕ್ತಿ ರೀ. ಇಡೀ ಬೂದಿ ಮಂದಿ ಕೊಡೋ ಹಂಚುವಂಥ ಬೂದಿನೇ ಬಂಗಾರವಾಗಿ ಮಾಡಿದಾನೆ ರೀ ಸಿದ್ದೇಶ್ವರ. ನಾವು ಯಾವಾಗಲೂ ಒಂದು ಇಷ್ಟೇ ಇರ್ಲಕ್ಕಾಗಿನೂ ಈ ದೇವಸ್ಥಾನಕ್ಕೆ ಬರ್ತಿದ್ದೇವೆ ಸೋಮವಾರ. ಹಂಗೆ ನಮ್ಮ ಅಜ್ಜಿಯರಂತೂ ದಿನಾ ದೇವಸ್ಥಾನಕ್ಕೆ ಹೋಗೋರು ನೋಡ್ರಿ. ಮಾಲಿ ಅರ್ಶರ ದೇವಸ್ಥಾನದ್ದು ನೋಡ್ರಿ. ಮೊಕ್ಕವಾಡ ಇದ್ದದ್ದು ಸಿದ್ದೇಶ್ವರನ ಮೊಕ್ಕವಾಡ, ಬೆಳ್ಳಿ ಮೊಕ್ಕ. ಮೊದಲು ಕಲ್ಲಿನ ಇದರಲ್ಲೇ ನೆನ್ದಾನ ದೇವ್ರು ಬಂದು ಬರೀ ಒಂದು ಬೆತ್ತದ ಮೇಲೆ ಬಂದಾನ. ಸಿದ್ದೇಶ್ವರದ ಒಂದು ಚರಿತ್ರೆ ಐತ್ರಿ. ಅದು ಹಿರಿಯರು ಯಾರಾದರೂ ಸಿಕ್ಕರೆ ಅವ್ರ ಕಡೆಯಿಂದ ಹೇಳಿಸ್ತೀನಿ. ಬಿದ್ನೂರು ರೀ ಈ ಸಿದ್ದಯ್ಯ ಅಂದ ಊರು ತಳ ಬಿದ್ನೂರಿಂದ ಬಿಟ್ಟು ನಮ್ಮೂರಿಗೆ ಬಂದು ವಾಸ ಮಾಡ್ಯಾನ ಅಂತ್ರಿ. ಇಲ್ಲಿ ಮೊದಲೆಲ್ಲ ದೇವ್ರುಗಳದೊಂದು ಚರಿತ್ರೆನೇ ಅದ ರೀ ನೋಡ್ರಿ. ಇಷ್ಟೆಲ್ಲ ಕುದುರೆ, ಆ ದೇವರಿಗೆ ಕುದುರೆ ರೀ ನೋಡ್ರಿ. ಈ ಥರ ಎಲ್ಲ ಕಂಚಿನ ಕುದುರೆ ಅದು ಎಲ್ಲ ಮಾಡ್ಯಾರ. ಭಾಳ ಚಂದ ಐತ್ರಿ. ಒಂಥರ ಭಾಳ ಇದೈತಿ. ಎಲ್ಲ ಕಡೆ ಪಾಲ್ಕಿ ತೊಗೊಂಡು ಎಲ್ಲ ಕಡೆ ಹೋಗಿ ಬರ್ತಾರೆ ರೀ. ನಗಾರಿ ನೋಡ್ರಿ, ಅದು ಸೈಡ್ ಮೂಲೆಗಿದ್ದು ನಗಾರಿ. ಇದೇ ಪಲ್ಲಕ್ಕಿ ನೋಡ್ರಿ. ಇದು ಯಾವ ಊರವ್ರು ಅಂದ್ರೆ ಪುಟ್ಟೆ, ಯಾವ ಊರಲ್ಲಿ ಮಾಡ್ಸ್ಯಾರ ಪಲ್ಲಕ್ಕಿನ? ಪೀರಾಪುರದವ್ರು ನೋಡ್ರಿ. ಅವರೆಲ್ಲ ಭಕ್ತರು ರೀ. ಈ ದೇವ್ರಿಗೆ ನಡ್ಕೊಂಡಂಥ ಭಕ್ತರು ಪೀರಾಪುರದವರೇ. ಸಾಗೋನಿ ಇದು ಪೂರ್ತಿ ಅಷ್ಟೆಲ್ಲ ಹೊಸಾದ ಪಲ್ಲಕ್ಕಿ ಮಾಡಿಸ್ಕೊಟ್ಟಾರ. ಹಂಗೆ ನೋಡ್ರಿ. ಈಗ ಸಾವಿತ್ರಿ ಲೈಫ್ ಸ್ಟೈಲ್ ಅನ್ನೋದು ಐತಲ್ರಿ. ಸಾವಿತ್ರಿ ಗೊತ್ತು ನೋಡ್ರಿ. ನಮ್ಮೂರು ದೇವರು ಸಿದ್ದಯ್ಯ ಯಾರಂದ್ರೆ ಗೊತ್ತು. ಯಾಕಂದ್ರೆ ತವ್ರ ಮನೆ ಮೇಲೆಲ್ಲ ಆ ಊರ ಮೇಲೆಲ್ಲ ಹಾಯ್ದು ಬರ್ತಾನೆ. ಕೋಳೂರಿಗೆ ಹೋಗ್ತಾನೆ, ಮುದ್ದೇಬೇಳೆ ಹೋಗ್ತಾನೆ, ಕೋಳೂರಿಗೆಲ್ಲ ಹಾಯ್ದು ಬರ್ತಾನೆ ಅಲ್ಲಿ ದೇವರು. ಹಿಂಗೆ ಆ ಊರು ಹಾಯ್ದೆ ತಂಗಡಿಗೆ ಹೋಗಿರ್ತಾರೆ. ಆ ಊರ ಮ್ಯಾಗನೇ ಬಂದಿರ್ತಾರಲ್ಲ. ಹಿಂಗಾಗಿ ಎಲ್ಲ ಭಕ್ತರನ್ನ ಕರ್ಕೊತಾರೆ. ಹಿಂಗಾಗಿ ಅವ್ರ ಮನೆಗೆಲ್ಲ ಗೊತ್ತು ನೋಡ್ರಿ. ಅವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು ಅಂತಿರ್ತಾರೆ. ಸುಂಟ್ಯಾಣ ಸಿದ್ದಯ್ಯ ಅಂತಿರ್ತಾರಂತ ಹೇಳ್ಯಾಳ ಸಾವಿತ್ರಿ ಕೂಡ ನನಗೆ. ಹಿಂಗೆ ನೋಡ್ರಿ. ಮಕ್ಳು ಏನು ಬೇಕಾಗಿದ್ದು ಅದನ್ನು ಸ್ವಲ್ಪ ಕೊಡಿಸ್ಕೊಂಡು ವಾಪಸ್ ಮನೆಗೆ ಕರ್ಕೊಂಬಂದ್ವಿ. ಮನೆಗೆ ಬಂದಮೇಲೆ ಆ್ಯಸ್ ಯೂಶ್ವಲ್ ಬಜ್ಜಿ ಮಾಡಿದ್ವಿ, ತಿಂದ್ವಿ, ಖುಷಿಯಾಗಿದ್ವಿ. ಹಿಂಗೆ ನೋಡ್ರಿ. ಪಾಪ ಮಸ್ತ್ ಮಾಡ್ತ ನೋಡಿ ಪಾಪ. ಜೂಮ್ ಲಾಲಿಪಪ್ಪು ತರ್ಲಿಲ್ಲ ನೋಡಲ್ಲ. ಇದ್ವು ಅದೆಲ್ಲ ಲಾಲಿಪಪ್ಪು. ನೀರು ಕರೆಂಟ್ ಹೋಯ್ತು ತಂಗಿ. ತುಂಬಿತಾ? ಇಬ್ರು ನಿಂದ್ರಿ. ಹತ್ತಿ ನಿಂದ್ರೆ ಚಂದ ಆಗ್ತದ. ಹತ್ತಿ ನಿಂದ್ರಿ. ಪುಟ್ಟೆ ಬಿಡು ಪುಟ್ಟೆ ನೀನು. ಒಂದು ಕೆಜಿ ತರಿಸಿ. ಸುಮ್ಮನೆ ಉಳಿದ್ರು ಲೇಟ್. ಮೈಸೂರು ಯಾದಗಿರಿ.